ನನ್ನ ಪ್ರೀತಿಯ ಸ್ನೇಹಿತರೆ, ದೇವರುಗಳೇ ಮತ್ತು ಜ್ಞಾನಿಗಳೇ. ಈ ಒಂದು ಸೂತ್ರ ಯಾವಾಗ್ಲೂ ಬರ್ತಾ ಇರತ್ತೆ ನಮ್ಮ ಧ್ಯಾನ ಪ್ರಪಂಚದಲ್ಲಿ. ಏನಪ್ಪಾ ಅಂದ್ರೆ ಧ್ಯಾನ ಜಗತ್ತು ಅದ್ಭುತವಾಗಿರುವಂತಹ ಜಗತ್ತು. ಇದನ್ನ ತೋರಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಪತ್ರಿಜಿ ಗುರುಗಳು. ಇದಕ್ಕಿಂತ ಮುಂಚೆ ಕೂಡ ಇದನ್ನ ತೋರಿಸಿಕೊಟ್ರು ಬುದ್ಧ ಮತ್ತು ಸ್ವಾಮಿ ವಿವೇಕಾನಂದರು. ತುಂಬಾ ಜನ, ಮಹಾತ್ಮ ಗಾಂಧೀಜಿ ಕೂಡ ಧ್ಯಾನವನ್ನ ಮಾಡ್ತಾ ಇದ್ರು. ಈಗ್ಯಾಕೆ ನಾವು ಪ್ರಧಾನ ಮಂತ್ರಿ ಮೋದಿನ ನೋಡಿದೀವಿ. ಅವರು ಕೂಡ ದಿನದಲ್ಲಿ 3 ಗಂಟೆ ಧ್ಯಾನವನ್ನ ಮಾಡ್ತಾರೆ. ಧ್ಯಾನಕ್ಕೆ ಇರೋ ಶಕ್ತಿ ಅದು. ನಾನು ನಿಮ್ನೆಲ್ಲಾರ್ನು ಕರೆದೆ ಸ್ನೇಹಿತರೆ, ದೇವರುಗಳೇ, ಜ್ಞಾನಿಗಳೇ ಅಂತ ಕರೆದೆ. ಯಾರು ಈ 3 ತತ್ವದಲ್ಲಿ ಬದುಕ್ತಾರೋ ಅವರು ಜೀವನದ ಎಲ್ಲ ಕಷ್ಟಗಳನ್ನ ದಾಟಿ ಬದುಕ್ತಾರೆ. ಸಮಾಜದಲ್ಲಿ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಸಂಸಾರದ ಬಂದ್ಬಿಟ್ಟಿದೀವಿ. ನಾವ್ ಯಾರನ್ನ ಸತ್ಯ ನಮ್ಗೆ ಗೊತ್ತಿಲ್ಲ. ಈ ದೇಹನೇ ಶಾಶ್ವತ ಅಂತ ಬದುಕ್ತಾ ಇದೀವಿ. ಆದ್ರೆ ಈ ದೇಹ ಒಂದಿನ ಮಣ್ಣಾಗತ್ತೆ. ಆದ್ರೂ ಎಷ್ಟೆಲ್ಲಾ ದುಃಖ ಪಡ್ತೇವೆ. ಮನೆಗೋಸ್ಕರ ದುಃಖ ಪಡ್ತೀವಿ, ಮಕ್ಕಳಿಗೋಸ್ಕರ ದುಃಖ ಪಡ್ತೀವಿ. ನಮ್ದೇ ಮತ್ತೆ ವೈಯಕ್ತಿಕ ಕಷ್ಟ ಮತ್ತವ್. ನಾವೇನು ಹೊರಗಿನವ್ರಿಗೋಸ್ಕರ ಯಾವತ್ತೂ ದುಃಖ ಪಟ್ಟಿಲ್ಲ. ಹೌದಾ? ಅದೇ ಏನದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೂಡ ದ್ರೌಪದಿಗೆ ಅದನ್ನ ಹೇಳ್ತಾನೆ. ಅವಳಿಗೆ ವಸ್ತ್ರಾಭರಣ ಆಯ್ತು. ಅವಳ ಒಂದು ನಿರ್ಧಾರ ಮಾಡಿದ್ಲು, ಏನಪ್ಪಾ ನನಗೆ ಅವಮಾನ ಆಗಿದೆ, ನಮ್ಮ ಸಂಸಾರದೊಳಗೆ ನನಗೆ ಅವಮಾನ ಆಗಿದೆ ಅಂದ್ಮೇಲೆ ನಾನೀಗ ಏನ್ ಮಾಡ್ತಾನೆ, ನಾನು ಅವ್ರು ಯಾರು ಬಿಡಲ್ಲ, ದೇಶ ತಗೋತೀನಿ ಅಂತ ಬಹಳ ಅಳಾಕ್ ಸ್ಟಾರ್ಟ್ ಮಾಡಿದ್ಲು. ಕೃಷ್ಣ ಬಂದು ಒಂದೇ ಮಾತು ಹೇಳ್ದ, ಕೇವಲ ನೀನ್ ಒಬ್ಬಳ ದುಃಖವನ್ನ ನೀನ್ ನೋಡ್ತಾ ಇದೀಯಾ, ನಿನ್ ತರ ಸಮಾಜದಲ್ಲಿ ಸಾವಿರಾರು ಕೋಟ್ಯಾಂತರ ಜನ ಹೆಣ್ಮಕ್ಳು ಕಷ್ಟ ಪಡ್ತಾ ಇದ್ದಾರೆ. ಅವ್ರು ನನ್ನ ಪ್ರೀತಿಯ ಸ್ನೇಹಿತರೆ, ದೇವರುಗಳೇ ಮತ್ತು ಜ್ಞಾನಿಗಳೇ. ಈ ಒಂದು ಸೂತ್ರ ಯಾವಾಗ್ಲೂ ಬರ್ತಾ ಇರತ್ತೆ ನಮ್ಮ ಧ್ಯಾನ ಪ್ರಪಂಚದಲ್ಲಿ. ಏನಪ್ಪಾ ಅಂದ್ರೆ ಧ್ಯಾನ ಜಗತ್ತು ಅದ್ಭುತವಾಗಿರುವಂತಹ ಜಗತ್ತು. ಇದನ್ನ ತೋರಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಪತ್ರಿಜಿ ಗುರುಗಳು. ಇದಕ್ಕಿಂತ ಮುಂಚೆ ಕೂಡ ಇದನ್ನ ತೋರಿಸಿಕೊಟ್ರು ಬುದ್ಧ ಮತ್ತು ಸ್ವಾಮಿ ವಿವೇಕಾನಂದರು. ತುಂಬಾ ಜನ, ಮಹಾತ್ಮ ಗಾಂಧೀಜಿ ಕೂಡ ಧ್ಯಾನವನ್ನ ಮಾಡ್ತಾ ಇದ್ರು. ಈಗ್ಯಾಕೆ ನಾವು ಪ್ರಧಾನ ಮಂತ್ರಿ ಮೋದಿನ ನೋಡಿದೀವಿ. ಅವರು ಕೂಡ ದಿನದಲ್ಲಿ 3 ಗಂಟೆ ಧ್ಯಾನವನ್ನ ಮಾಡ್ತಾರೆ. ಧ್ಯಾನಕ್ಕೆ ಇರೋ ಶಕ್ತಿ ಅದು. ನಾನು ನಿಮ್ನೆಲ್ಲಾರ್ನು ಕರೆದೆ ಸ್ನೇಹಿತರೆ, ದೇವರುಗಳೇ, ಜ್ಞಾನಿಗಳೇ ಅಂತ ಕರೆದೆ. ಯಾರು ಈ 3 ತತ್ವದಲ್ಲಿ ಬದುಕ್ತಾರೋ ಅವರು ಜೀವನದ ಎಲ್ಲ ಕಷ್ಟಗಳನ್ನ ದಾಟಿ ಬದುಕ್ತಾರೆ. ಸಮಾಜದಲ್ಲಿ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಸಂಸಾರದ ಬಂದ್ಬಿಟ್ಟಿದೀವಿ. ನಾವ್ ಯಾರನ್ನ ಸತ್ಯ ನಮ್ಗೆ ಗೊತ್ತಿಲ್ಲ. ಈ ದೇಹನೇ ಶಾಶ್ವತ ಅಂತ ಬದುಕ್ತಾ ಇದೀವಿ. ಆದ್ರೆ ಈ ದೇಹ ಒಂದಿನ ಮಣ್ಣಾಗತ್ತೆ. ಆದ್ರೂ ಎಷ್ಟೆಲ್ಲಾ ದುಃಖ ಪಡ್ತೇವೆ. ಮನೆಗೋಸ್ಕರ ದುಃಖ ಪಡ್ತೀವಿ, ಮಕ್ಕಳಿಗೋಸ್ಕರ ದುಃಖ ಪಡ್ತೀವಿ. ನಮ್ದೇ ಮತ್ತೆ ವೈಯಕ್ತಿಕ ಕಷ್ಟ ಮತ್ತವ್. ನಾವೇನು ಹೊರಗಿನವ್ರಿಗೋಸ್ಕರ ಯಾವತ್ತೂ ದುಃಖ ಪಟ್ಟಿಲ್ಲ. ಹೌದಾ? ಅದೇ ಏನದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೂಡ ದ್ರೌಪದಿಗೆ ಅದನ್ನ ಹೇಳ್ತಾನೆ. ಅವಳಿಗೆ ವಸ್ತ್ರಾಭರಣ ಆಯ್ತು. ಅವಳ ಒಂದು ನಿರ್ಧಾರ ಮಾಡಿದ್ಲು, ಏನಪ್ಪಾ ನನಗೆ ಅವಮಾನ ಆಗಿದೆ, ನಮ್ಮ ಸಂಸಾರದೊಳಗೆ ನನಗೆ ಅವಮಾನ ಆಗಿದೆ ಅಂದ್ಮೇಲೆ ನಾನೀಗ ಏನ್ ಮಾಡ್ತಾನೆ, ನಾನು ಅವ್ರು ಯಾರು ಬಿಡಲ್ಲ, ದೇಶ ತಗೋತೀನಿ ಅಂತ ಬಹಳ ಅಳಾಕ್ ಸ್ಟಾರ್ಟ್ ಮಾಡಿದ್ಲು. ಕೃಷ್ಣ ಬಂದು ಒಂದೇ ಮಾತು ಹೇಳ್ದ, ಕೇವಲ ನೀನ್ ಒಬ್ಬಳ ದುಃಖವನ್ನ ನೀನ್ ನೋಡ್ತಾ ಇದೀಯಾ, ನಿನ್ ತರ ಸಮಾಜದಲ್ಲಿ ಸಾವಿರಾರು ಕೋಟ್ಯಾಂತರ ಜನ ಹೆಣ್ಮಕ್ಳು ಕಷ್ಟ ಪಡ್ತಾ ಇದ್ದಾರೆ. ಅವ್ರ ದುಃಖವನ್ನ ಯಾರು ನೋಡ್ತಾರೆ ಅಂತ ಕೇಳ್ದ ಕೃಷ್ಣ. ಅವಾಗ ಅವಳಿಗೆ ಅರಿವಾಯ್ತಂತೆ, ನನ್ಗೆ ಯಾಕೆ ಕಷ್ಟ ಬಂದಿದೆ ಅಂದ್ರೆ ನಾನು ಸಮಾಜದಲ್ಲಿ ಎಷ್ಟೋ ಜನ ಸ್ತ್ರೀಯರನ್ನ ಆ ಕಷ್ಟದಿಂದ ಹೊರ ಕರ್ಕೊಂಡ್ ಬರ್ಬೇಕು, ಅದಕ್ಕೋಸ್ಕರ ನನಗೆ ಕಷ್ಟ ಬಂದಿದೆ. ಅವಾಗ ಅವಳು ಡಿಸೈಡ್ ಮಾಡಿದ್ಲಂತೆ, ನನ್ ಉಸಿರುಳದೊಳಗಡೆ ಹೆಣ್ಣಿನ ಮಹತ್ವ ಎಲ್ಲರಿಗೂ ತಿಳಿಬೇಕು ಅನ್ನೋದನ್ನ ತೋರಿಸಿದ್ಲಂತೆ. ಇದು ಏನಪ್ಪಾ ಅಂದ್ರೆ ಆ ಕೃಷ್ಣ ಕೂಡ ಮಾಡ್ತಾ ಇರೋದು ಧ್ಯಾನನೇ. ಧ್ಯಾನದ ಬಗ್ಗೆ ಅವರು ಕೂಡ ತಮ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಏನಿ ಧ್ಯಾನ ಅಂದ್ರೆ, ನಾವೆಲ್ಲರೂ ದೇವಸ್ಥಾನಕ್ ಹೋಗ್ತೀವಿ. ದೇವ್ರ ಕಡೆ ಯಾಕೆ ಹೋಗ್ತೀವಿ ಅಂದ್ರೆ ನಮ್ದೇನೋ ತಿಳ್ಕೊಳಕ್ ಹೋಗ್ತೇವೆ. ನನಗ್ ಅದನ್ನ ಕೊಡು, ನನಗ್ ಇದನ್ ಕೊಡು. ಯಾವತ್ತಾದ್ರೂ ಒಂದಿನ ಆದ್ರೂ ದೇವ್ರ ಹತ್ರ ಹೋಗಿ ನೀ ಹೇಗಿದ್ಯಾ ಅಂತ ಕೇಳಕ್ ಹೋಗ್ತೀವ? ನೀ ಹೇಗಿದ್ಯಾ, ಚೆನ್ನಾಗಿದ್ಯಾ? ರಾಮಕೃಷ್ಣ ಪರಮಹಂಸರು ದೇವ್ರ ಹತ್ರ ಹೋಗಿ ನಿನ್ನನ್ ನೋಡ್ಬೇಕು ಅಂತ ಕೇಳಕ್ ಹೋದ್ರಂತವ್ರು. ನಾನಿನ್ನ ನೋಡ್ಬೇಕು ಈ ಉಸಿರಿರೋದ್ರೊಳಗಡೆ ಅಂತ ಕಣ್ಣೀರ್ ಹಾಕಿದ್ರಂತೆ. ಆ ಶಕ್ತಿ ಎಲ್ಲಿಂದ ಬಂತು ರಾಮಕೃಷ್ಣರಿಗೆ ಅಂದ್ರೆ ಅವರು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ರು, ಕಾಳಿ ಮಾತನ್ನ ಸ್ಮರಿಸ್ತಾ ಇದ್ರು. ಅಷ್ಟು ಶಕ್ತಿ ಇತ್ತು ಆ ಧ್ಯಾನಕ್ಕೆ. ಧ್ಯಾನ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ಜೊತೆಗೆ ನಾವಿರೋದು. ಸತ್ಯವನ್ನ ಅರಿಯಬೇಕಾಗಿದೆ ನಾವೀಗ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಮ್ಮ ಜೀವನದ ಪ್ರತಿ ಸಮಸ್ಯೆಗೂ ಪರಿಹಾರ ಧ್ಯಾನದಿಂದ ಮಾತ್ರ ಸಿಗುತ್ತೆ. ಅದ್ ಹೇಗ್ ಸಿಗುತ್ತಂದ್ರೆ, ಒಬ್ಬ ಮನುಷ್ಯನಿಗೆ ಏನಿಲ್ಲ ಅಂದ್ರೂ ದಿನಕ್ಕೆ 72,000 ಯೋಚನೆಗಳು ಬರ್ತಾವೆ. ಅದ್ರಲ್ಲಿ ಆಲ್ಮೋಸ್ಟ್ 90% ಅಂದ್ರೆ 90% ಬರೋದು ನಕಾರಾತ್ಮಕ ಯೋಚನೆಗಳೇ. ಅದ್ ಬಿಟ್ರೆ ಬೇರೆ ಏನೂ ಬರಲ್ಲ ಅವನ್ಗೆ. ಅಂತಹ ಯೋಚನೆಗಳನ್ನ ಕಂಪ್ಲೀಟ್ ಹೊರ ಹಾಕೋದು ಯಾವ್ದಂದ್ರೆ ಧ್ಯಾನ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಸಹಜವಾಗಿರುವಂತ ಉಸಿರಾಟವನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ. ಎರಡು ಕೈಗಳನ್ನ ಈ ರೀತಿ ಒಂದಕ್ಕೊಂದು ಕೂಡಿಸ್ತೀರಾ, ಕಾಲುಗಳನ್ನ ಜಸ್ಟ್ ಅದನ್ನ ಏನ್ ಮಾಡ್ತೀರಾ, ಟಚ್ ಮಾಡ್ತೀರಾ, ಅಂದ್ರೆ ಒಂದಕ್ಕೊಂದು ಸ್ಪರ್ಶ ಮಾಡ್ತೀರಾ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ನೀವ್ ಯಾವುದೇ ವಯಸ್ಸಿನವರಾದ್ರೂ ಮಾಡ್ಬೋದು, ಯಾವುದೇ ಸಮಯದಲ್ಲಾದ್ರೂ ಮಾಡ್ಬೋದು, ಯಾವುದೇ ಸ್ಥಳದಲ್ಲಾದ್ರೂ ಕೂಡ ಇದನ್ನ ಮಾಡ್ಬೋದು. ಈ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಸಹಜವಾದ ಉಸಿರಾಟ ಅಂದ್ರೇನು, ನಾನೀಗ ಮಾತಾಡ್ತಾ ಇದ್ದೀನಿ ಬಟ್ ಉಸಿರಾಡ್ತಾ ಇದ್ದೀನಿ, ಉಸಿರಾಟ ನಿಂತಿದ್ದೀನ ಇಲ್ಲ. ಇದು ಈ ರೀತಿ ಏನ್ ಮಾಡೋದಪ್ಪ ಅಂದ್ರೆ ಧ್ಯಾನ ಮಾಡ್ತಾ ಕೊಡೋದು.
ದಿನಕ್ಕೆ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಆದ್ರೂ ಧ್ಯಾನಕ್ಕೋಸ್ಕರ ಸಮಯ ಕೊಡ್ಬೇಕು. ಅಂದ್ರೆ ನಮ್ಮ ಜೊತೆಗೆ ನಾವಿರ್ಬೇಕು. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ. ಈ ಪ್ರಪಂಚದಲ್ಲಿರುವ ಅತಿ ಶ್ರೇಷ್ಠ ವ್ಯಕ್ತಿ ಯಾರು ನೀವು ಹುಡುಕ್ತೀರಾ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ. ಆ ವ್ಯಕ್ತಿ ನಮ್ಮೊಳಗೆ ಇದ್ದಾನೆ. ಆಗ ಅದ್ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನೀವು ಧ್ಯಾನ ಮಾಡಿದಾಗ ಮಾತ್ರ ನಿಮ್ಗೆ ಆ ಸತ್ಯ ಗೊತ್ತಾಗತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗತ್ತಪ್ಪ ಅಂದ್ರೆ ಒಂದು ಪವಾಡ, ನಿಮ್ಮೊಳಗಿರುವಂತಹ ಎಲ್ಲಾ ಯೋಚನೆಗಳು ಹೊರ ಬರ್ತಾವೆ. ಅಂದ್ರೆ ಬಹಳ ಯೋಚನೆ ಬಂದು ನಿಮ್ ಇಷ್ಟು ವರ್ಷ ನೀವ್ ಏನೇನ್ ಯೋಚನೆ ಮಾಡಿದ್ರಲ್ಲ ಎಲ್ಲ ಹೊರಗೆ ಹೋಗ್ತಾವೆ. ತಲೆ ಖಾಲಿ ಆಗತ್ತೆ. ತಲೆ ಯಾವಾಗ ಖಾಲಿ ಆಗುತ್ತೋ ನೀವ್ ಯಾರು ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗ ಸ್ಟಾರ್ಟ್ ಆಗತ್ತೆ. ನೀವ್ ದೇಹ ಅಲ್ಲ, ನಾನೊಂದು ಆತ್ಮ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗತ್ತೆ. ಸೊ ಆಟೋಮೆಟಿಕ್ ಆಗಿ ಏನ್ ಮಾಡ್ತೈತೆ ಅಂದ್ರೆ ಆತ್ಮ ಮೊಬೈಲ್ ಬಿಡ್ಸತ್ತೆ, ಟಿವಿ ಬಿಡ್ಸತ್ತೆ. ಸಮಾಜದಲ್ಲಿ ಇರ್ತಂತ ಏನೋ ಕಷ್ಟಗಳು ಬರ್ತಾ ಇರತ್ತೆ. ನೀವು ನೋಡಿದೀರಾ ಸಮಾಜದಲ್ಲಿ ಎಷ್ಟು ಕಷ್ಟ ಇದೆ, ಅತ್ಯಾಚಾರಗಳಾಗ್ತಾ ಇದೆ, ಭ್ರಷ್ಟಾಚಾರಗಳಾಗ್ತಾ ಇದೆ, ಅತಿಯಾದ ಕಾಯಿಲೆಗಳು ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಎಲ್ಲರೂ ಕೂಡ ಅವರ ಮನಸ್ಸಿನ ನಿಯಂತ್ರಣಗಳು ಬದುಕ್ತಾ ಇದ್ದಾರೆ. ಯಾರೂ ಕೂಡ ಮನಸ್ಸನ್ನ ನಿಯಂತ್ರಣ ಮಾಡಿ ಯಾರು ಬದುಕ್ತಾ ಇಲ್ಲ. ಮನಸ್ಸು ಹೇಳ್ದಂಗ್ ನಾವು ಕೇಳ್ತಾ ಇದೀವಿ. ಆ ಮನಸ್ಸನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂದ್ರೆ ಧ್ಯಾನ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ. ಧ್ಯಾನ ಅನ್ನೋದು ಕಲಿಯುಗದ ಸಂಜೀವಿನಿ ಅಂತ ಕರೀತಾರೆ. ಯಾರು ಈ ಧ್ಯಾನವನ್ನ ಮಾಡ್ತಾರೋ ಅವರು ಎಲ್ಲದರಿಂದನೂ ಹೊರಗೆ ಬರ್ತಾರೆ. ಎಲ್ಲ ಕಾಯಿಲೆಗಳಿಂದ, ಎಲ್ಲ ಸಂಸಾರದ ಜಂಜಾಟಗಳಿಂದ. ಮತ್ತ ಅವ್ರ ಯೋಚನೆಗಳು ಹೇಗಿರುತ್ತಪ್ಪ ಅಂದ್ರೆ ಸಮಾಜಮುಖಿಯಾಗಿ ಬದಲಾಗತ್ತೆ. ಸಮಾಜ ದೃಷ್ಟಿಯಿಂದ ಬದಲಾಗ್ ಸ್ಟಾರ್ಟ್ ಆಗ್ತಾರೆ. ಸೊ ಅದ್ರ ಇದಕ್ಕೆ ಸಂಸಾರ ಬಿಡ್ಬೇಕಂತ ಏನೂ ಇಲ್ಲ. ನೀವ್ ಅನ್ಬೋದು ಬುದ್ಧ ಮತ್ತು ವಿವೇಕಾನಂದರ ಸನ್ಯಾಸಿ ಆಗಿದಾರಲ್ಲ ಅಂತ. ಅವ್ರು ಯಾಕೆ ಸನ್ಯಾಸಿ ಆಗಿದಾರ ಗೊತ್ತಾ? ಅವರು ಆಲ್ಮೋಸ್ಟ್ ಅಂದ್ರೆ ಆಗ್ಲೇ ಏನ್ ಮಾಡ್ಬಿಟ್ಟಿದಾರಪ್ಪ ಅಂದ್ರೆ ಆ ಸಂಸಾರ ಜೀವನದ ಸುಖವನ್ನು ಅನುಭವಿಸಿ ಬಂದಿದಾರ ಅವ್ರು. ನಮಗೆ ನೂರಾರು ಜನ್ಮಗಳು ಆಗಿ ಹೋಗಿದೆ. ನೀವು ನೋಡ್ತಾ ಇರೋದು ಒಂದೇ ಜನ್ಮ ನಂದಿದ್ದು, ಬಟ್ ನಮ್ಗೆ ಎಷ್ಟೋ ಜನ್ಮಗಳು ಆಗಿ ಹೋಗಿದೆ. ಹೌದಾ? ಸೊ ಬುದ್ಧ ಏನಪ್ಪ ಅಂದ್ರೆ ಕೃಷ್ಣ ಮತ್ತು ರಾಮನಾಗಿದ್ದ. ಸೊ ರಾಮನಲ್ಲಿ ಏಕಪತ್ನ ಒಂದೇ ಒಂದು ಪತ್ನಿಯನ್ನ ಹೊಂದಿದ್ದ. ಆಮೇಲೆ ಕೃಷ್ಣನಾಗಿ ಸಾವಿರಾರು ಜನರ ಪತ್ನಿಯನ್ನ ಹೊಂದಿದ್ದ. ಬುದ್ಧನಾಗಿ ಏನ್ ಮಾಡ್ದಪ್ಪ ಅಂದ್ರೆ ಅವನಿಗೆ ಮದುವೆ ಅವಶ್ಯಕತೆನೇ ಇರಲಿಲ್ಲ. ಪರಿಪೂರ್ಣನಾಗಿದ್ದ ಬುದ್ಧ. ಸೊ ಹಂಗೆ ಸ್ವಾಮಿ ವಿವೇಕಾನಂದ ಕೂಡ ಪರಿಪೂರ್ಣರಾಗಿದ್ರು. ಆದ್ರೆ ಈ ಧ್ಯಾನದೊಳಗಡೆ ಸಂಸಾರದಲ್ಲಿ ಇದ್ಕೊಂಡೇ ಧ್ಯಾನ ಮಾಡ್ಬೇಕು ಅಂತ ಪತ್ರಿಜಿ ಗುರುಗಳು ಒಂದು ನಿಯಮ ತಗೊಂಬಂದ್ರು. ಯಾಕಂದ್ರೆ ಈಗ ಒಬ್ಬ ತಪಸ್ವಿ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಾನು ಬಿಟ್ಟು ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತಿರ್ತಾನೆ. ಅವನಿಗೆ ಜೀವನದಲ್ಲಿ ಸವಾಲುಗಳೇ ಇರಲ್ಲ. ಅವ್ನು ಏನಾರ ಎದುರಿಸಬೇಕಾಗಿದೆ ಜೀವನದಲ್ಲಿ. ಧ್ಯಾನ ಅಂದ್ರೆ ಸಮಸ್ಯೆಗಳೇ ಬರದೇ ಇರೋದಲ್ಲ, ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತ ಶಕ್ತಿ ಬರೋದೇನೆ ಧ್ಯಾನ. ಹಾಗಾಗಿ ಸಂಸಾರದಲ್ಲಿ ಇದ್ಕೊಂಡು ದಿನಕ್ಕೆ 5 ನಿಮಿಷ ಧ್ಯಾನ ಮಾಡಿದ್ರು ಸಾಕು, ಎಲ್ಲಾ ಕಷ್ಟಗಳಿಂದ ಹೊರಗೆ ಬರ್ತೀರಾ. ಇದನ್ನ 41 ದಿನ ತಪ್ಪದೆ ನೀವು ಮಾಡ್ಬೇಕು. ಸೊ ಹಾಗಾಗಿ ನಾನ್ ನಿಮ್ಗೆ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು 5 ನಿಮಿಷ ಧ್ಯಾನ ಮಾಡಿಸ್ತೇನೆ. ನಿಮ್ಮ ಮನಸ್ಸು ಕಂಪ್ಲೀಟ್ ನಿಮ್ಗೆ ಗೊತ್ತಾಗತ್ತೆ ಯಾವ ಸ್ಥಿತಿ ನೀವು ತಲುಪ್ತೀರಾ ಆ ಧ್ಯಾನ ಮಾಡಿದಾಗ ಅಂತ. ಮ್ಯೂಸಿಕ್ ಜೊತೆಗೆ ನಿಮ್ಗನ್ನ ಅದನ್ನ ಮಾಡಿಸ್ತೇನೆ. ಸೊ ನಾ ಏನ್ ಹೇಳ್ತೀನೋ ಆ ರೀತಿ ಮಾಡ್ತಾ ಬನ್ನಿ ಸಾಕು. ಈಗ ಏನ್ ಮಾಡಿಯಪ್ಪ ಅಂದ್ರೆ ಸೊ ನಿಮ್ 2 ಕೈನ ಒಂದಕ್ಕೊಂದು ಹೀಗೆ ಜೋಡಿಸಿ. ಮೊಬೈಲ್